ವಿಧಿ ಎಷ್ಟು ಕ್ರೂರಿ ನೋಡಿ. ಎಲ್ಲವೂ ಬಯಸಿದಂತೆಯೇ ಆಗಿದ್ರೆ ಕನ್ನಡ ಚಿತ್ರರಂಗದಲ್ಲಿ ನಿರ್ಮಾಪಕ ಆನೇಕಲ್ ಬಾಲರಾಜ್ ಪುತ್ರ ದೊಡ್ಡ ಸ್ಟಾರ್ ಆಗಿ ಮಿಂಚಬೇಕಿತ್ತು. ಆದರೆ ಸಂತೋಷ್ ಬಾಲರಾಜ್ ದುರದೃಷ್ಟವಶಾತ್ ಚಿಕ್ಕ ವಯಸ್ಸಿನಲ್ಲೇ ಬಣ್ಣದ ಲೋಕದಿಂದ ಬಹುದೂರ ತೆರಳಿ ಚಿರನಿದ್ರೆಗೆ ಜಾರಿದ್ದಾರೆ. ಡೆಡ್ಲಿ ಜಾಂಡೀಸ್ ಕಾಯಿಲೆಗೆ ತುತ್ತಾಗಿ ಕೊನೆ ಉಸಿರೆಳೆದಿದ್ದಾರೆ. ಕರಿಯ ಸಂತೋಷ್ ಬಾಲರಾಜ್ ವಿಧಿವಶ. ವಯಸ್ಸಲ್ಲದ ವಯಸ್ಸಲ್ಲಿ ಸ್ಯಾಂಡಲ್ವುಡ್ ಯುವನಟ ನಿಧನ. ಜಾಂಡೀಸ್ಗೆ ಬಲಿಯಾದ ಗಣಪ ಮೂವಿ ಹೀರೋ. ಸ್ಯಾಂಡಲ್ವುಡ್ಗೆ ಮತ್ತೊಂದು ಆಘಾತವಾಗಿದೆ. ಕನ್ನಡ ಚಿತ್ರರಂಗದಲ್ಲಿ ಮಿಂಚಿ ಮರೆಯಬೇಕಿದ್ದ ಯುವನಟ ಸಂತೋಷ್ ಬಾಲರಾಜ್ ಬಣ್ಣದ ಲೋಕದಲ್ಲಿ ಚಿಗುರುವ ಮುನ್ನವೇ ಚಿತೆಯೇರಿದ್ದಾರೆ. ಹಿರಿಯ ನಿರ್ಮಾಪಕ ದಿವಂಗತ ಆನೇಕಲ್ ಬಾಲರಾಜ್ ಪುತ್ರ ಸಂತೋಷ್ ಬಾಲರಾಜ್ ಅನಾರೋಗ್ಯದಿಂದ ಇಹಲೋಕವನ್ನ ತ್ಯಜಿಸಿದ್ದಾರೆ. ಜಾಂಡೀಸ್ ಕಾಯಿಲೆಗೆ ತುತ್ತಾಗಿ ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದ ಸಂತೋಷ್ ಚಿಕಿತ್ಸೆ ಫಲಿಸದೆ ವಿಧಿವಶರಾಗಿದ್ದಾರೆ. ಕೆಂಪ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದ ಸಂತೋಷ್ ಸ್ಯಾಂಡಲ್ವುಡ್ನ ಚಿರಪರಿಚಿತ ನಟರಾಗಿದ್ದರು. ಕರಿಯ 2, ಗಣಪ, ಬರ್ಕ್ಲಿ ಸೇರಿದಂತೆ ಹಲವು ಚಿತ್ರಗಳಲ್ಲಿ ನಟಿಸಿದ್ದ ಸಂತೋಷ್ ನಟನಿಗೆ ಫ್ಯಾನ್ಸ್ ಫಿದಾ ಆಗಿದ್ರು. ಇನ್ನು ಆನೇಕಲ್ ಬಾಲರಾಜ್ ರವರು ದರ್ಶನ್ ಅಭಿನಯದ ಕರಿಯ ಚಿತ್ರ ನಿರ್ಮಾಣ ಮಾಡಿ ಇಡೀ ಚಿತ್ರರಂಗವೇ ತಿರುಗಿ ನೋಡುವಂತೆ ಮಾಡಿದ್ದರು. ಆದರೆ ಅವರ ಪುತ್ರ ಸಂತೋಷ್ ಚಿಕ್ಕ ವಯಸ್ಸಿನಲ್ಲೇ ಕೊನೆಯುಸಿರೆಳೆದಿದ್ದನ್ನ ಕಂಡು ಹಲವು ನಟ ನಟಿಯರು ಅಭಿಮಾನಿಗಳು ಕಣ್ಣೀರಿಡ್ತಿದ್ದಾರೆ. ಇದ್ರು ಅವ್ರ ಫ್ಯಾಮಿಲಿ ಅವ್ರು ಬರ್ತಾರೆ, ಅವರು ಮಾತಾಡ್ತಾರೆ, ಅವ್ರು ಹೇಳ್ತಾರೆ ನೆಕ್ಸ್ಟ್ ಏನು ಪ್ರಾಸೆಸ್ ಮಾಡ್ತಾರೆ ಕ್ರಿಮೇಷನ್ ಎಲ್ಲ ಅವ್ರು ಹೇಳ್ತಾರೆ. ಇನ್ನು ಜೆಪಿ ನಗರದ ಸಂತೋಷ್ ಮನೆಯಲ್ಲಿ ನೀರವ ಮೌನ ಆವರಿಸಿದ್ದು, ಸಂತೋಷ್ ಮೃತದೇಹ ಇರಿಸಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ನಾಳೆ ಆನೇಕಲ್ನಲ್ಲಿ ಅಂತ್ಯಕ್ರಿಯೆ ನಡೆಸಲು ಕುಟುಂಬಸ್ಥರು ಸಿದ್ಧತೆ ನಡೆಸಿದ್ದು, ಅಪ್ಪನ ಸಮಾಧಿಯ ಪಕ್ಕದಲ್ಲೇ ಪುತ್ರ ಸಂತೋಷ್ ಸಮಾಧಿಗೆ ನಿರ್ಧರಿಸಲಾಗಿದೆ. ಕೀರ್ತಿ ಪಾಟೀಲ್, ಫಿಲ್ಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.